ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಶಾಂತರಾಜ್ ಅಂತಂದೇಳಿ, ಹೊನ್ನಾಳಿ ತಾಲೂಕು ಕಮ್ಮರಗಟ್ಟೆ. ನನ್ನ ಅಡಿಕೆ ಸಂಸ್ಕರಣಾ ಘಟಕದಲ್ಲಿ 45 ಡಬ್ಬ ಹಿಡಿಯೋ ಅಂತ ಒಂದು ಬಾಯ್ಲರ್ ಇದೆ. ಆ ಬಾಯ್ಲರಿಗೆ 1/4 ಲೀಟ್ರ್ ಬೈ-19 ಹಾಕಿ ಅಡಿಕೆ ಬೇಯಿಸಿದ್ದೆ. ಅಡಿಕೆ ಬೇಯಿಸಿದರೆ ಒಂದು 45 ಡಬ್ಬಕ್ಕೆ 7.5 kg ಅಡಿಕೆ ತೂಕ ಜಾಸ್ತಿ ಬಂದಿದೆ. ಇದನ್ನು ಹಾಕೋದ್ರಿಂದ ಹಾಲು ಏನಾಗುತ್ತೆ ಅಂದರೆ ಹಾಲು ಹೆಪ್ಪುಗಟ್ಟುತ್ತೆ. ಹೆಪ್ಪುಗಟ್ಟೋದ್ರಿಂದ ಅಡಿಕೆ ಒಳಗೆಲ್ಲ ಈ ಸ್ವಲ್ಪ ಮಿಷಿನ್ ಅಡಿಕೆ ತೂತು ಪಾತು ಬಿದ್ದಾಗೆಲ್ಲ ಮುಚ್ಚೋದ್ರಿಂದ ಅಡಿಕೆ ಹಾಲು ಅಂಟುತ್ತೆ. ಅದಕ್ಕೆ ಆಗೋದ್ರಿಂದ 45 ಡಬ್ಬಕ್ಕೆ 7.5 kg ಹೆಚ್ಚಿಗೆ ಬಂದಿದೆ. ಅಲ್ಲಿಗೆ 3 ಕ್ವಿಂಟಲ್ 7.5 kg ಅಡಿಕೆ ಬಂದಿದೆ. ಬೈ-19 ಹಾಕಿದ್ದು ಬೈ-19 ಹಾಕ್ಲದ್ದು 3 ಕ್ವಿಂಟಲ್ ಅರ್ಧ kg ಬಂದಿದೆ. ಅಂದರೆ 7 kg ವ್ಯತ್ಯಾಸ ಇದೆ. 7 kg ಇವತ್ತಿನ ರೇಟ್ನಾಗ 500 ರೂಪಾಯಿ kg ಆದರೆ 3,500 ರೂಪಾಯಿ ಒಂದು ಇದಕ್ಕಾಯಿತು. ನಮ್ಮ ಬೈ-19 ಹಾಕಿ ಮಾಡೋದ್ರಿಂದ ತುಂಬ ಸೂಪರಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಆಮೇಲೆ ಬಣ್ಣನೂ ಹಂಗೆ ಬರುತ್ತೆ. ಅಡಿಕೆ ಬಣ್ಣ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅನ್ಕಂತ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಥರ ಬಣ್ಣ ಬರುತ್ತೆ. ಸುಮಾರು ನಾನು ಫಸ್ಟಿಂದ ಒಂದು 70 ಕ್ವಿಂಟಲ್ ಅಡಿಕೆ ಬೇಯಿಸಿದ್ದೀನಿ. 70 ಕ್ವಿಂಟಲ್ ಅಡಿಕೆ ಬೇಯಿಸಿದ್ರೆ 50 ಕ್ವಿಂಟಲ್ ಫಸ್ಟಿನ ಕೊಯ್ಲಿ ಮಾಡಲಿಲ್ಲ, ಎರಡನೇ ಕೊಯ್ಲಿ ಮಾಡಿದ್ದೆ. ಎರಡನೇ ಕೊಯ್ಲಿ ಮಾಡಿದ್ರಿಂದ ನನಗೆ ಹೆಚ್ಚು ಕಡಿಮೆ 1-1.5 ಕ್ವಿಂಟಲ್ನಷ್ಟು ಅಡಿಕೆ ಲಾಭ ಬಂದಿದೆ. ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಯಾರಾದರೂ ಅಡಿಕೆ ಕೇಣಿ ಮಾಡ್ತಾರೋ ಸ್ನೇಹಿತರಿದ್ದರೆ ಬೈ-19 ಹಾಕಿ ಅಲ್ಲಿ ಬೇಯಿಸ್ರಿ, ಭಾಳ ಸೂಪರ್ ರಿಸಲ್ಟ್ ಬರುತ್ತೆ.